ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಿಂದ ನಿನ್ನೆ ಅಷ್ಟೇ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಇಲ್ಲಿ ಬಳ್ಳಾರಿಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಇರ್ತಕ್ಕಂಥದ್ದು. ಅದರಲ್ಲೂ ವಿಜಯನಗರ ಜಿಲ್ಲೆಯ ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ. ಸೊ ಇವತ್ತು ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ದರ್ಶನ್ ಅವರು ರಿಲೀಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ ಈಗ ದರ್ಶನ್ ಅವ್ರನ್ನ ನಿನ್ನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದೆ. ಸೊ ಫಸ್ಟ್ ಅವ್ರ ಅಭಿಮಾನಿಯಾಗಿ ಏನು ಹೇಳ್ತೀರಿ ಅನ್ನೋದು? ಸರ್ ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ಇದು ಒಂದು ಹೇಳ್ಬೋದು. ಆಮೇಲೆ ಅವರು ಆದಷ್ಟು ಬೇಗ ತಾಯಿ ಕನಕದುರ್ಗಮ್ಮನ ಆಶೀರ್ವಾದದಿಂದ ಇಲ್ಲೇ ಹತ್ತಿರದಲ್ಲಿದ್ದಾರೆ, ಅವ್ರೂ ಆಶೀರ್ವಾದದಿಂದ ಆದಷ್ಟು ಬೇಗ ಬಿಡುಗಡೆ ಆಗಲಿ. ಇದಕ್ಕೋಸ್ಕರ ನಾವೆಲ್ಲ ಫ್ಯಾನ್ಸ್ ಅಸೋಸಿಯೇಷನ್ಸ್ ಎಲ್ಲ ಸೇರಿ ಪ್ರಾರ್ಥನೆ ಸಲ್ಲಿಸಕ್ಕೆ ಬಂದಿದ್ದೀವಿ. ಎಸ್ ಸರ್, ಸಹಜವಾಗಿ ಅಂದರೆ ಜೈಲಿನ ಹತ್ರನೇ ದೇವಸ್ಥಾನ ಇರ್ತಕ್ಕಂಥದ್ದು. ನೀವು ಕೂಡ ಇವತ್ತು ಪ್ಲಾನ್ ಮಾಡಿರ್ತಕ್ಕಂಥದ್ದು ಅಂದರೆ ತೆಂಗಿನಕಾಯಿ ಹೊಡೆಯುವಂಥದ್ದು, ಜೊತೆಗೆ ಹಾರ ಹಾಕುವಂಥದ್ದು ಮತ್ತು ಪೂಜೆ ಸಲ್ಲಿಸುವಂತಹ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಯಾವ ರೀತಿ ಪ್ಲ್ಯಾನ್ಗಳನ್ನು ಮಾಡಿದ್ದೀರಿ ಇವತ್ತು ಅಂತ? ಸರ್, ನಾವು ಮೊದಲನೇದಾಗಿ ತಾಯಿ ಕನಕದುರ್ಗಮ್ಮಗೆ 501 ತೆಂಗಿನಕಾಯಿ ಹೊಡಿಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಬೃಹತ್ ವಿಗ್ರಹಕ್ಕೆ 40 ಅಡಿ ಹಾರ ಅಮ್ಮಗೆ ಹಾಕಿ ತಾಯಿ ದಯೆಯಿಂದ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ, ಅವ್ರ ಆರೋಪ ಮುಕ್ತವಾಗಿ ಬರಲಿ ಅಂತ ಕೇಳ್ಕೊಂತಿದ್ವಿ. ಈಗ ಸಹಜವಾಗಿ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನ ನೀವು ಒಂದ್ ರೀತಿ ಅಂದ್ರೆ ಅದನ್ನ ಆರಾಧಿಸ್ತಿರ್ತೀರಿ, ಅಭಿಮಾನಿಸ್ತಾ ಇರ್ತೀರಿ. ಸೊ ಹೌದಾ? ಸೊ ಸಹಜವಾಗಿ ಏನಂತಂದ್ರೆ ಅವರು ಕೈದಿ ನಂಬರ್ 6106 ಇದ್ದಾಗ ಕೂಡ ಅದನ್ನ ನೀವು ಬೇರೆ ಬೇರೆ ರೀತಿ ಸೆಲೆಬ್ರೇಟ್ ಮಾಡಿದ್ರಿ. ಸೊ ಇವತ್ತು ಏನ್ ಹೇಳ್ತೀರಿ? ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ, 511 ಅಂತ ಚೇಂಜ್ ಆಗಿದೆ ಅನ್ನುವಂಥದ್ದು. ಸರ್, ಅದು ಏನಂದ್ರೆ ದರ್ಶನಿಗೆ ಅತಿ ಹೆಚ್ಚು ನಮ್ಮ ಬಾಸಿಗೆ ಫ್ಯಾನ್ಸು ಇಡೀ ಕರ್ನಾಟಕದ ತುಂಬ. ಅವ್ರದ್ದು ಯಾವುದೇ ಒಂದು ಚಿಕ್ಕ ವಿಷಯ ಆಗಲಿ ಅದು ಟ್ರೆಂಡಿಂಗಲ್ಲಿ ಬಂದ್ಬಿಡುತ್ತೆ ಸರ್. ಅದು ಅಭಿಮಾನಿಗಳು, ಅದು ಸರ್ವೇ ಸಾಮಾನ್ಯ. ಅವರು ಯಾವುದೇ ಒಂದು ಸಣ್ಣ ವಿಷಯ ಆಗಲಿ, ಈಗ 61 ಅದನ್ನು ಟ್ರೆಂಡಿಂಗ್, ಇದು 511 ಅದನ್ನು ಟ್ರೆಂಡಿಂಗ್. ಓಕೆ, ಈಗ ಸಹಜವಾಗಿ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂದಾಗ ನಿಮ್ಗೆ ಏನು ಅನ್ಸುತ್ತೆ? ಈಗ ಶಿಫ್ಟ್ ಕೂಡ ಆಗಿದ್ದಾರೆ, ನಿನ್ನೆ ನೋಡುವಂಥ ಪ್ರಯತ್ನ ಆಯ್ತಾ? ಬಂದಿದ್ರೆ ಎಷ್ಟು ಜನ ಫ್ಯಾನ್ಸ್ ಬಂದಿದ್ರಿ, ಹೇಗೆ ಅನ್ನೋದು? ಸರ್, ನಿನ್ನೆ ನೀವೇ ನೋಡಿರಿ, ನೀವೇ ಕವರೇಜ್ ಮಾಡಿದ್ರಿ, ತುಂಬ ಜನ ಫ್ಯಾನ್ಸ್ ಸೇರಿದ್ರು. ಇಲ್ಲಿ ಯಾವಾಗ ಶಿಫ್ಟ್ ಆಗ್ತಾರ ಅಂದ ಕೂಡಲೇ ತುಂಬ ಜನ ಫ್ಯಾನ್ಸ್ ಸೇರಿದ್ರು, ನೀವೇ ನೋಡಿದ್ರಲ್ಲ. ನೀವು ನೋಡಿದ್ರಾ? ಹಾಂ ಸರ್, ನೋಡುವಂಥ ಪ್ರಯತ್ನ ಇಲ್ಲ ಸರ್, ಆಗಲಿಲ್ಲ. ಆಮೇಲೆ ಈ ಕೆಲವೊಂದು ಮಾಧ್ಯಮದವರನ್ನು ಕೋಳ ಹಾಕಿದ್ರು, ಅದೆಲ್ಲ ಸುಳ್ಳು ಸರ್. ಬೇಕಾದರೆ DSP ಆದ ರೂಪಾರಾಣಿ ಅವರೇ ಹೇಳಿದ್ದಾರೆ, ಕೋಳ ಏನು ಹಾಕಿಲ್ಲ, ಏನು ಬಂದಿದ್ರು ಅಂತ ಅಷ್ಟೇ. ಕರ್ಕೊಂಡು ಬಂದಿದ್ದಾರೆ, ನೀಟಾಗಿ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅವರು ರಿಟರ್ನ್. ಈಗ ಇಂಥ ಒಂದು ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬಂದಾಗ ನಿಮಗೆ ಅಭಿಮಾನಿಗಳಾಗಿ ಏನು ಅನ್ನಿಸ್ತು ಅನ್ನುವಂಥದ್ದು? ನೋವಾಯಿತು, ಬೇಜಾರೂ ಆಯಿತು, ತುಂಬ ಮನಸ್ಸು ನೋವಾಯಿತು, ಮತ್ತು ಆಮೇಲೆ ಬೇಜಾರೂ ಆಯ್ತು ಸರ್. ಓಕೆ, ಈಗ ಇವತ್ತು ಯಾವ ರೀತಿ ಪ್ಲಾನ್ ಮಾಡಿದಿರಿ? ಯಾವ ರೀತಿ ಅವರಿಗೆ ಪೂಜೆ ಸಲ್ಲಿಸ್ತೀರಿ? ಅಂದರೆ ಈಗ ದೇವ್ರ ಮೊರೆ ಹೋಗ್ತಾ ಇದ್ದೀರಿ, ಬಿಡುಗಡೆ ಆಗಲಿ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು? ಹೋಗ್ತಿದ್ದೀವಿ ಸರ್. ಅಮ್ಮನ ದಯಲಿದ್ದ ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಬರಲಿ ಅಂತ ನಾವು ಮತ್ತು ಬಳ್ಳಾರಿ ಜಿಲ್ಲಾ ಅಭಿಮಾನಿ ಬಳಗದ ಶ್ರೀಯುತ ಮಂಜಣ್ಣವರು ಅವ್ರದ್ದು ತುಂಬ ಶ್ರಮ ಇದೆ ಇದರಲ್ಲಿ. ಅವರು ಎಲ್ಲರೂ ಒಟ್ಟಿಗೆ ಸೇರಿ, ಎಲ್ಲ ಆಲ್ ಫ್ಯಾನ್ಸ್ ಎಲ್ಲ ಒಟ್ಟಿಗೆ ಸೇರಿ 2 ಜಿಲ್ಲಾ ಕಡೆಯಿಂದ ಎಲ್ಲ ಫ್ಯಾನ್ಸು ಬರ್ತಾ ಇದ್ದಾರೆ. ಇದನ್ನು ನಾವು ದೇವರ ಹತ್ರ ಪೂಜೆ ಸಲ್ಲಿಸುತ್ತೀವಿ ಸರ್, ಅಷ್ಟೇ. ಯಾವುದೇ ರೀತಿಯಾದ ಮೆರವಣಿಗೆ ಅಲ್ಲ. ದೇವರಿಗೆ, ಅಮ್ಮಗೆ ಆದಷ್ಟು ಬೇಗ ಡಿ ಬಾಸ್ ಅವರು ಹೊರಗಡೆ ಬರಲಿ ಅಂತ ಪೂಜೆ ಮಾಡ್ತೀವಿ ಸರ್. ಓಕೆ, ಎಷ್ಟೊತ್ತಿಗೆ ಪ್ಲಾನ್ ಮಾಡಿದ್ರಿ ಸರ್? ಈಗ 11:30 ಅಂತ ಹೇಳಿದ್ದೀವಿ ಸರ್. ಇವತ್ತು ಕರಿಯಾ ವಿತ್ ಶಾಸ್ತ್ರಿ 2 ಬಳ್ಳಾರಿಯಲ್ಲಿ ರಿಲೀಸ್ ಆಗಿರೋದ್ರಿಂದ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಹೋಗಿದ್ದಾರೆ ಸರ್. ಈಗ ಇನ್ನೇನು ಮುಗಿತಾ ಬಂತು, ಶೋ ಮುಗಿದ ಕೂಡಲೇ ಆದಷ್ಟು ಬೇಗ ಎಲ್ಲ ಫ್ಯಾನ್ಸ್ ಬರ್ತಾರೆ. ಆಮೇಲೆ ಇನ್ನೂ ಬರೋರಿದ್ದಾರೆ ಸರ್, ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬರೋರು ತುಂಬ ಜನ ಇದ್ದಾರೆ. ಅವರೆಲ್ಲ ಬಂದು ಈ ಪೂಜೆ ಮಾಡಿ ಆದಷ್ಟು ಬೇಗ ಡಿ ಬಾಸ್ ಅವರು ಹೊರಗಡೆ ಬರಲಿ ಅಂತ ಕೇಳ್ಕೊಂತಿದ್ದೀವಿ ಸರ್. ಇವತ್ತು ಕರಿಯಾ ಮತ್ತು ಶಾಸ್ತ್ರಿ ಕೂಡ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಇದ್ರೆ, ಅವ್ರ ದರ್ಶನ ಶಿಫ್ಟ್ ಆಗಿರ್ತಕ್ಕಂಥದ್ದು, ಇದೆಲ್ಲದ್ರ ಜೊತೆಗೆ ಎಷ್ಟು ಜನ ಸೇರುವಂಥ ಪ್ಲಾನ್ ಇದೆ ಅಂತ? ಸರ್, ಮಿನಿಮಮ್ ಅಂದರೆ ಒಂದು 2,000 ಜನ ಸೇರ್ಬೋದು ಸರ್. ಒಂದು 2,000 ಜನ ಸೇರ್ತಾರೆ, 2,000 ಜನ. ಇದಿಷ್ಟು ವಿಜಯನಗರದ ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಕೃಷ್ಣ ಅವರ ಮಾತಾಗಿರ್ತಕ್ಕಂಥ. ಸಹಜವಾಗಿ ದರ್ಶನ್ ಅವರು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ಅವರು ಆರೋಪ ಮುಕ್ತವಾಗಿ ಹೊರಗೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಪೂಜೆ ಸಲ್ಲಿಸ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬಳ್ಳಾರಿ.